ಬಂಧುಗಳೇ, ಇವತ್ತಿನ ವಿಷಯ ವ್ಯಂಗ ಅಂತ ಹೇಳಿದ್ರೆ ಹೈಪರ್ ಪಿಗ್ಮೆಂಟೇಷನ್, ಅದಕ್ಕೆ ಮೆಲಸ್ಮಾ ಅಂತ ಕರೀತಾರೆ. ಸೊ ಇದು ಯಾಕೆ ಬರ್ತಾ ಇದೆ ಫ್ರೆಂಡ್ಸ್? ಜನರಿಗಂತೂ ಸಾಕಾಗಿ ಹೋಗ್ತಾ ಇದೆ. ನೀವು ನೋಡ್ತಾನೆ ಇದ್ದೀರಲ್ಲ, ಏನೇನೋ ಕ್ರೀಮು, ಏನೇನೋ ಲೋಷನ್ನು, ಏನೇನೋ ಆಯಿಲು, ಏನೇನೋ ಮನೆಮದ್ದು, ಏನೇನೋ ಮಾಡ್ತಾ ಇದ್ದಾರೆ. ಆದರೂ ಅದು ಹೋಗ್ತಾನೇ ಇಲ್ಲ. ಅದು ಯಾಕೆ ಹೋಗ್ತಾ ಇಲ್ಲ, ಯಾಕೆ ಬರ್ತಾ ಇದೆ, ಅದು ಭಾಳ ಮುಖ್ಯ. ನೀವು ಇದಕ್ಕೆ ಡಾಕ್ಟ್ರಿಗೆ ಕೇಳಿದ್ರೆ ಏನು ಹೇಳ್ತಾರೆ ಅಂದರೆ, ಇದು ನಿಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಆಗ್ತಾಯಿದೆ. ಆ್ಯಂಟಿಸೈಕೋಟಿಕ್ ಡ್ರಗ್ ಆಗಲಿ, ಯಾವುದಾದ್ರೂ ಫಿಟ್ಸ್ ಮೆಡಿಸಿನ್ ಆಗಲಿ, ಇಲ್ಲ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಅಂದರೆ ಮೆನ್ಸಸ್ ಪೋಸ್ಟ್ಪೋನ್ ಮಾಡಲಿಕ್ಕೆ, ಅಥವಾ PCOD ಇದೆ ಹಾರ್ಮೋನ್ ಥೆರಪಿ ಕೊಡ್ತಾ ಇದ್ದಾರೆ, ಅಥವಾ ಕಾಂಟ್ರಸೆಪ್ಟಿವ್ ಪಿಲ್ಸ್ ತೊಗೋತಾ ಇದ್ದಾರೆ. ಇದೆಲ್ಲ ಅದರಿಂದ ಆಗ್ತಾಯಿದೆ. ಥೈರಾಯ್ಡ್ ಮೆಡಿಕೇಷನಿಂದನೂ ಆಗ್ತಾ ಇರ್ಬೋದು. ಸೊ ಇವೆಲ್ಲ ಇದೆ, ಸರಿ ಒಪ್ಕೊಂಡೆ. ಬಟ್ ಬೇರೆಯವ್ರ ಮೇಲೆ ಅದು ಇಲ್ಲ, ಥೈರಾಯ್ಡ್ ಇವು ಯಾವ ತಗೋತಾ ಇಲ್ಲ ಅಂದ್ರೂ ಆಗ್ತಾಯಿದೆ. ಅದು ಹೇಗೆ? ಇಲ್ಲ, ನೀವು ಬಿಸಿಲಿಗೆ ಹೋಗ್ತಾ ಇದ್ದೀರಾ, ಆಯ್ತು, ನಾವು ಬಿಸಿಲಿಗೆ ಹೋಗಲ್ಲ. ಬಿಸಿಲಿಗೆ ಹೋಗಲಿಲ್ಲ ಅಂದರೆ ಭಾಳ ಜನಕ್ಕೆ ನೀವು ನೋಡಿಲ್ಲ, ಅಂಡರ್ ಆರ್ಮ್ಸು ಶೋಲ್ಡ್ರಲ್ಲೇನು ಬರುತ್ತೆ, ಬಿಸಿಲಿಗೆ ಎಕ್ಸ್ಪೋಸ್ ಜಾಸ್ತಿ ಆಗಲ್ಲ, ಅದರಲ್ಲಿ ಬರ್ತಾ ಇರುತ್ತೆ. ಅದು ಯಾಕೆ? ಸೊ ಅದಕ್ಕೆ ನೀವು ಯಾಕೆ ಬರ್ತಾ ಇದೆ ಅದು ನೀವು ಅರ್ಥ ಮಾಡ್ಕೋಬೇಕು. ಸೊ ನಮ್ಮ ಆಯುರ್ವೇದದಲ್ಲಿ ಇದಕ್ಕೆ ಏನು ಹೇಳ್ತಾರೆ ಅಂದರೆ, ಸ್ಕಿನ್ ಅವ್ರ ಮೇಲೆ ಹೇರಿಗೆ ಕಲರ್ ಬರಬೇಕಂತಿದ್ರೆ ಭ್ರಾಜಕ ಪಿತ್ತ ಅಂತ, 5 ಪಿತ್ತಗಳಲ್ಲಿ ಭ್ರಾಜಕ ಪಿತ್ತ ಒಂದು. ಹಾಗೆಯೇ ರಕ್ತಕ್ಕೆ ಕಲರ್ ಬರಬೇಕು ಅಂತ ಹೇಳಿದ್ರೆ ರಂಜಕ ಪಿತ್ತ ಬೇಕು. ಸೊ ಭ್ರಾಜಕ, ರಂಜಕ, ಪಿತ್ತ ಆಮೇಲೆ ರಕ್ತದ ಅನ್ಯೋನ್ಯ ಸಂಬಂಧ ಅಂತ ಹೇಳಿ ಆಯುರ್ವೇದದಲ್ಲಿ ಹೇಳ್ತಾನೆ. ಸ್ಕಿನ್ನಿಗೆ ಕಲರ್ ಬರಬೇಕಂತ ಹೇಳಿದ್ರೆ ಪಿತ್ತ ಡೈಜೆಷನ್ ಪವರ್ ಚೆನ್ನಾಗಿರಬೇಕು. ಅಂದರೆ ಪಿತ್ತದ ಉಷ್ಣ ತೀಕ್ಷ್ಣ ಗುಣಗಳು, ದ್ರವ ಗುಣಗಳು ಕಂಟ್ರೋಲ್ಡ್ ಇತ್ತಂದರೆ ರಕ್ತನೂ ಚೆನ್ನಾಗಿ ರೆಡಿ ಆಗುತ್ತೆ. ಇವೆರಡು ಸೇರಿ ಸ್ಕಿನ್ನಿಗೆ ಕಲರ್ ಕೊಡ್ತವೆ. ಸೊ ಇಲ್ಲಿ ಏನಾಗ್ತಾಯಿದೆ ಅಂದರೆ, ಯಾರ ಬಾಡಿ ಆಲ್ರೆಡಿ ಉಷ್ಣ ಇದೆ ಅವ್ರು ಜಸ್ಟ್ ಬಿಸಿಲಿಗೆ ಎಕ್ಸ್ಪೋಸ್ ಆದರೆ ಫಸ್ಟ್ ಟ್ಯಾನಿಂಗ್ ಆಗುತ್ತೆ. ಯಾರ ಬಾಡಿ ಉಷ್ಣ ಇದೆ ಅವರು ಉಷ್ಣ ತೀಕ್ಷ್ಣ ಗುಣಗಳು ಜಾಸ್ತಿ ಮಾಡ್ತಾ ಹೋದರೆ, ಅಂದರೆ ಉಪ್ಪು, ಹುಳಿ, ಖಾರ ಜಾಸ್ತಿ ತಿಂತಾ ಹೋದರೆ ಇನ್ನೂ ತೀಕ್ಷ್ಣ ಉಷ್ಣಗಳು ಹೆಚ್ಚಾಗಿಬಿಟ್ಟು ಅಜೀರ್ಣ ಕ್ರಿಯೇಟ್ ಆಗಿ ರಕ್ತ ಕೆಡಿಸುತ್ತೆ. ರಕ್ತದಲ್ಲಿನೂ ಅಜೀರ್ಣ ಕ್ರಿಯೇಟ್ ಮಾಡಿ ಅದು ಕಲರಿಂಗ್, ಸ್ಕಿನ್ನಿಗೆ ಕಲರ್ ಕೊಡೋದ್ರಾಗಿ ಇವೆರಡು ಸೇರಿ ಸ್ಕಿನ್ನಿಗೆ ಕೊಡೋದ್ರಲ್ಲಿ ಹೆಚ್ಚು ಕಡಿಮೆ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ಏನು ಮಾಡ್ಬೇಕಂತಂದರೆ, ನಾವು ಉಷ್ಣ ತೀಕ್ಷ್ಣ ಗುಣಗಳನ್ನು ಕಂಟ್ರೋಲ್ ಮಾಡಿ ಅಜೀರ್ಣನ ಸರಿಪಡಿಸಿ ರಕ್ತ ಶೋಧನೆ ಮಾಡಿಸಿ ಟ್ರೀಟ್ಮೆಂಟ್ ಕೊಟ್ಬಿಟ್ರೆ ಇದು ಡೆಫಿನೆಟಾಗಿ ವಾಸಿ ಆಗುತ್ತೆ. ಇದು 2-3 ತಿಂಗಳು ಆಗೋದಿಲ್ಲ, ಮಿನಿಮಮ್ 4-5-6 ಮಂತ್ಸ್ವರೆಗೆ ಬೇಕು. ಇದಕ್ಕೆ ಆಯುರ್ವೇದ ಸಲಹೆ ಬಹಳ ಮುಖ್ಯ. ಯಾಕಂತಂದರೆ ಆಮ್ಲಪಿತ್ತದಲ್ಲಿ ಭಾಳಷ್ಟು ಟ್ರೀಟ್ಮೆಂಟ್ಗಳಿದ್ದಾವೆ. ಆ ಆಮ್ಲಪಿತ್ತ ಚಿಕಿತ್ಸೆ ಆಗ್ತಾ ರಕ್ತ ಶೋಧನೆ ಆಗಬೇಕಿಲ್ಲಿ, ಉಷ್ಣ ತೀಕ್ಷ್ಣ ಗುಣಗಳನ್ನು ಕಂಟ್ರೋಲ್ ಆಗಬೇಕು. ಇದು ಅರ್ಥ ಮಾಡ್ಕೊಂಡು ಕೊಡಬೇಕು. ಮೆಡಿಸಿನ್ ಕೊಡಿ ಅಂತ ಡೈರೆಕ್ಟ್ ಹೇಳಿದ್ರೆ ಅದು ಗೊತ್ತಾಗಲ್ಲ. ನಾನು ಸಿಂಪಲಾಗಿ ಏನು ಹೇಳ್ಕೊಡ್ತೀನಿ ನಿಮಗೆ, ಏನು ಮಾಡಬೇಕಿಲ್ಲ ಅಂಥೇಳಿ. ಆಯುರ್ವೇದದಲ್ಲಿ ಭಾಳಷ್ಟು ಮೆಡಿಸಿನ್ಸ್ ಹೇಳಿದ್ದಾನೆ. ಮಧು ಅಂತ ಹೇಳಿದ್ದಾನೆ, ಅರ್ಜುನ ಅಂಥೇಳಿ ಒಂದಿದೆ. ಇವು ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ ಕುಂಕುಮಾದಿ ತೈಲ ಅಂತ ಬರುತ್ತೆ. ಇವು ಲೋಕಲಿ ನೀವು ಹಚ್ಕೊಳ್ಳೋದ್ರಿಂದ, ಅಲೋವೆರಾ ಜೆಲ್ ಜೊತೆ ಮಿಕ್ಸ್ ಮಾಡ್ಕೊಂಡು ಹಚ್ಕೊಳ್ಳೋದ್ರಿಂದ ಅದು ಅಲ್ಲಿ ಲೋಕಲಿ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಮಾಡಿಬಿಟ್ಟು ಉಷ್ಣ ತೀಕ್ಷ್ಣ ಗುಣಗಳು ಅಲ್ಲಿ ಲೋಕಲಿ ಕಂಟ್ರೋಲ್ ಮಾಡಿ ಕಲರ್ ಎನ್ಹ್ಯಾನ್ಸ್ ಮಾಡ್ತವೆ. ಬಟ್ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ನಾನು ಆಮ್ಲಪಿತ್ತನ ಹೇಗೆ ಸರಿಪಡಿಸ್ಕೋಬೇಕು ಹೇಳಿದ್ದೀನಿ, ಕೂಲ್ ಮಾಡೋದ್ರ, ಅಲೋವೆರಾ ಯೂಸ್ ಮಾಡೋದ್ರ ಬಗ್ಗೆ ಹೇಳಿದ್ದೀನಿ. ಇದು ಮಾಡ್ತಾ ಹೋಗಿ ಫ್ರೆಂಡ್ಸ್. ನಿಮಗೇನೋ ಡೌಟ್ ಇದ್ದರೆ ನನಗೆ ಮೆಸೇಜ್ ಮಾಡಿ. ಧನ್ಯವಾದ.